ವೀಕ್ಷಕರೇ, ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕುಂಭರಾಶಿ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನಾಡಿ ಜ್ಯೋತಿಷ್ಯ ಆಚಾರ್ಯರಾದಂತಹ ಡಾಕ್ಟರ್ ಅನಿಲ್ ಗುರೂಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ನಾವಿವತ್ತು ಕುಂಭರಾಶಿ ಬಗ್ಗೆ ಮಾತನಾಡ್ತಾ ಹೋಗೋಣ. ಕುಂಭರಾಶಿಯ ಬಲಾಬಲ ಹೇಗಿದೆ ನೋಡಿ, ಒಂದು ವಿಶೇಷವಾದ ಪ್ರಶ್ನೆಯನ್ನು ಕೇಳಿದಿರಿ. ಕುಂಭರಾಶಿಯ ಬಲಾಬಲಗಳು ಹೇಗಿದೆ ಅಂತ. ಮೊದಲನೇದಾಗಿ ಇಷ್ಟು ಸಂಚಿಕೆಗಳಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಇದ್ದಂಥ ವಿಷಯ, ಕುಂಭರಾಶಿ ಅಂದರೆ ಏನು ಅಂದರೆ ನೀವು ಹುಟ್ಟಿದಂತಹ ಸಮಯದಲ್ಲಿ ನಿಮ್ಮ ಚಂದ್ರನಿರುವಂತಹ ರಾಶಿಯನ್ನು ನಿಮ್ಮ ರಾಶಿ ಅಂತ ಹೇಳ್ತಾರೆ. ಅದನ್ನೇ ನೀವು ಫಾಲೋ ಮಾಡ್ಕೊಂಡು ಬಂದಿರ್ತೀರಿ, ಹೌದಲ್ವಾ? ಸಾಮಾನ್ಯವಾಗಿ ಎಲ್ಲರೂ ಜಾತಕಗಳನ್ನು ಬರೆಸಿ, ಅಂದರೆ ತಂದೆ ತಾಯಿ ಜಾತಕಗಳನ್ನು ಬರೆಸಿಟ್ಟಿರ್ತಾರೆ. ಅದರಲ್ಲಿ ಕುಂಭರಾಶಿ ನಿಮ್ಮದು ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಅವತ್ತಿನ ಗ್ರಹಸ್ಥಿತಿಗೂ ಇವತ್ತಿನ ಗ್ರಹಸ್ಥಿತಿಗೂ ಅಂದರೆ ಗೋಚಾರ ಅನ್ನುವಂಥದ್ದು, ಗ್ರಹಗಳು ಸಾಮಾನ್ಯವಾಗಿ ಸಂಚಾರದಲ್ಲಿ ಇದ್ದೇ ಇರುತ್ತೆ. ಭೂಮಿ ಯಾವ ರೀತಿ ತಿರುಗುತ್ತೋ ಅದೇ ರೀತಿಯಾಗಿ ಗ್ರಹಗಳು ತನ್ನ ಪಥದಲ್ಲಿ ಸಂಚಾರಗಳನ್ನು ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಚಂದ್ರ 2.5 ದಿನಕ್ಕೆ ಒಂದು ಸತಿ ಒಂದು ರಾಶಿಯನ್ನು ದಾಟಿ ಇನ್ನೊಂದು ರಾಶಿಗೆ ಬರೋವಂಥದ್ದೆಲ್ಲನೂ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವಂಥದ್ದು. ನಿಮ್ಗೆ ಅದು ಕಾಣಿಸೋವಂಥದ್ದೇ ರೀ. ಅದರಲ್ಲಿ ಏನಿದೆ ವಿಶೇಷ? ಆ ಸಂಚಾರದಿಂದ ನಮ್ಮ ಜಾತಕಕ್ಕಾಗುವ ಬದಲಾವಣೆಗಳು ಏನು ಅನ್ನೋವಂಥದ್ದು. ನೋಡಿ, ನಾಡಿ ಜ್ಯೋತಿಷ್ಯ ಸ್ಪಷ್ಟವಾಗಿ ಹೇಳ್ಕೊಡುತ್ತೆ. ನಿಮ್ಮ ಜಾತಕದಲ್ಲಿರುವ ಗುರುವಿನ ಸ್ಥಾನವನ್ನು ಚಂದ್ರ ಬಂದಾಗ ತಲುಪಿದಾಗ ನೀವೆಲ್ಲಾದರೂ ದೂರ ಪ್ರಯಾಣಗಳನ್ನು ಮಾಡಬೇಕು ಅನ್ನೋವಂಥದ್ದೆಲ್ಲ ಫಾರ್ಮುಲಾ ನಾಡಿ ಜ್ಯೋತಿಷ್ಯದಲ್ಲಿದೆ. ಅದೇ ರೀತಿಯಾಗಿ ಚಂದ್ರ ನಿಮ್ಮ ಜಾತಕದಲ್ಲಿ ಯಾವ ಯಾವ ಗ್ರಹಗಳನ್ನು ಮಾತನಾಡಿಸುತ್ತಾರೋ ಸಾಮಾನ್ಯ ಭಾಷೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಆ ದಿನ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ, ಮತ್ತು 1 ತಿಂಗಳ ಕಾಲ ಸೂರ್ಯ ಒಂದು ರಾಶಿಯಲ್ಲಿರುವಂಥದ್ದು. ಆ ತಿಂಗಳು ನಮಗೆ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ನಾವು ಅನುಭವಿಸಬಹುದು, ಇದೆಲ್ಲ ಸೂಕ್ಷ್ಮವಾಗಿ ಜಾತಕದಲ್ಲಿ ಗಮನಿಸಬಹುದು. ಇವತ್ತು ಮೇಡಮ್ ಒಂದು ಪ್ರಶ್ನೆ ಕೇಳಿದ್ರು, ಕುಂಭರಾಶಿಯ ಬಲಾನುಬಲಗಳು ಹೇಗಿದೆ ತಿಳಿಸ್ಕೊಡಿ ಅಂತ. ಯಾಕೆ ನಾವು ಕುಂಭರಾಶಿಯ ಬಗ್ಗೆನೇ ಹೆಚ್ಚು ಹೊತ್ತು ಮಾತನಾಡಬೇಕು ಅಂದರೆ, ನೋಡಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಅಂದರೆ ಇವತ್ತಿನ ಗೋಚಾರದಲ್ಲಿ ಕುಂಭರಾಶಿಯಲ್ಲಿ ರಾಹು ಇರುವಂಥದ್ದು ಸಾಮಾನ್ಯ 1.5 ವರ್ಷ ಇದ್ದೇ ಇರ್ತಾರೆ. ಅದರ ಜೊತೆಗೆ ಚಂದ್ರನ ಸಂಯೋಗವೂ ಕೂಡ 28 ನವೆಂಬರ್ 2025 ಅಲ್ವಮ್ಮ? ಹೌದು. ಇವತ್ತಿನ ದಿನಾಂಕಕ್ಕೆ ಚಂದ್ರನೂ ಕೂಡ ಕುಂಭಸ್ಥನಾಗಿರುವುದರಿಂದ, ಜೊತೆಗೆ ನಾಡಿ ಜ್ಯೋತಿಷ್ಯದ ಪ್ರಕಾರ ಬುಧನ ಸಂಯೋಗನೂ ಇರುವುದರಿಂದ, ಚಂದ್ರ ರಾಹು ಬುಧನ ಸಂಯೋಗ ನಿಮ್ಮ ಜೀವನದಲ್ಲಿ ಯಾವ ಯಾವ ರೀತಿಯಾದಂತಹ ಬದಲಾವಣೆಗಳು ಕಾಣಿಸುತ್ತದೆ, ಯಾರಿಗೆ? ಕುಂಭರಾಶಿಯವರಿಗೆ ಅನ್ನುವಂತಹ ಸಣ್ಣ ವಿಚಾರದಿಂದ ಪ್ರಾರಂಭ ಮಾಡಿ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸಾಧ್ಯ ಆದಷ್ಟು ನಿಧಾನಕ್ಕೆ ಗಮನಿಸಿ. ನಮ್ಮ ಕಾರ್ಯಕ್ರಮದಲ್ಲಿ ಆತುರ ಗಾಬರಿ ಇಲ್ಲ. ಯಾಕೆ ಅಂದರೆ ಪ್ರಶ್ನೆ ಸ್ಪಷ್ಟವಾಗಿರಬೇಕು, ಉತ್ತರ ಅಷ್ಟೇ ಸ್ಪಷ್ಟವಾಗಿರಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. 10 ಜನ 15 ಜನನ ಮಾತನಾಡಿಸೋದಕ್ಕಿಂತ ಇಬ್ಬರನ್ನು ನಿಧಾನಕ್ಕೆ ಮಾತನಾಡಿಸುವಂಥ ಸಂಸ್ಕೃತಿ ನಾವು ಅಭ್ಯಾಸ ಮಾಡ್ಕೊಂಡಿರುವಂಥದ್ದು. ಅದಕ್ಕೆ ಬೇಕಾಗಿರುವಂಥ ಸೂಕ್ತವಾದ ವಿಚಾರ ನಿಮಗೆ ತಲುಪಿದ್ರೆ ನಿಮ್ಮ ಪ್ರಶ್ನೆನೇ ಎಷ್ಟೋ ಜನದ್ದು ಆಗಿರುತ್ತಲ್ವಮ್ಮ? ಹೌದು. ಹಾಗಾಗಿ ಆತುರದ ಗಾಬರಿಯ ವಾತಾವರಣ ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲ. ಎರಡನೇ ವಿಚಾರ, ಕುಂಭರಾಶಿಯ ಬಗ್ಗೆ ಮಾತನಾಡೋದಾದರೆ ಚಂದ್ರನ ಬಲಾಬಲ ನಿಮಗೆ ಬಂದಿರುವಂಥದ್ದು ಮೊದಲನೆಯ ವಿಚಾರ. ಚಂದ್ರನ ಬಲ ಕುಂಭರಾಶಿಗೆ ಬರೋದ್ರಿಂದ ಏನಾಗುತ್ತೆ? ಸಾಮಾನ್ಯವಾಗಿ ಮನಸ್ಸಿನಲ್ಲಿ ಹೊಸ ಹೊಸ ಆಲೋಚನೆಗಳು ಶುರುವಾಗುವಂತಹ ಸಮಯ ಇದಾಗಿರುತ್ತದೆ. ನಿಮಗೀಗೊಂದು 2.5-3 ದಿನದಿಂದ ಏನಾಗ್ತಾ ಇದೆ? ಹೊಸದಾಗಿ ಯಾವುದೋ ಒಂದು ವ್ಯಾಪಾರವನ್ನು ಮಾಡಬೇಕು. ನೋಡಿ, ವ್ಯಾಪಾರ ಅನ್ನೋದಕ್ಕೆ ಏನು ಗೊತ್ತಾ? ಅಲ್ಲಿ ಬುಧನ ಸಂಯೋಗನೂ ಇರೋದರಿಂದ ಹೊಸ ವ್ಯಾಪಾರಗಳನ್ನು ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಕುಂಭರಾಶಿಯವರಿಗಾಗಿರುತ್ತೆ. ಮೊದಲನೇ ವಿಚಾರ. ಎರಡನೇದೇನು? ಒಂದು ದ್ವಂದ್ವದಲ್ಲಿ ಇರ್ತೀರಿ. ವ್ಯಾಪಾರ ಏನೋ ಶುರು ಮಾಡಬಹುದು, ನಮ್ಮ ಜಾತಕಕ್ಕಾಗಲಿ ಅಥವಾ ನಮ್ಮ ರಾಶಿಗಾಗಲಿ ಯಾವ ವ್ಯಾಪಾರಗಳು ಸರಿ ಹೋಗುತ್ತೆ ಅನ್ನುವಂಥ ಪ್ರಶ್ನೆಗಳು ಇರುತ್ತೆ ಕುಂಭರಾಶಿಯವರಿಗೆ, ಹೌದಾ? ಹಾಗಾಗಿ ಕುಂಭರಾಶಿಯವರಿಗೆ ಈಗ ಬಂದಿರುವಂತಹ ವ್ಯಾಪಾರದ ಮನಸ್ಥಿತಿ ಏನಿದೆ ಗೊತ್ತಾ?
ಅದು ನಿಮಗೆ ಸೂಕ್ತವಾಗಿ ಇರುತ್ತದೆ ಅನ್ನುವಂಥದ್ದು ಗೋಚಾರದ ಪ್ರಕಾರ, ಜಾತಕದ ಪ್ರಕಾರನೂ ಗೊತ್ತಾಗ್ತಾ ಇದೆ. ಕಾರಣ ಬುಧನ ಸಂಯೋಗ ವ್ಯಾಪಾರವನ್ನು ಸೂಚಿಸುತ್ತದೆ. ಹಾಗಾಗಿ ಕುಂಭರಾಶಿಯವರು ಯಾವುದಾದರೂ ವ್ಯಾಪಾರವನ್ನು ಪ್ರಾರಂಭ ಮಾಡಬಹುದು ಅಂತ ಇದ್ದರೆ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಈಗ ಮಾಡಿಕೊಳ್ಳಿ. ವ್ಯಾಪಾರಕ್ಕೆ ಚೆನ್ನಾಗಿ ಆಗಿ ಬರುವಂತಹ ಸಮಯ ಕುಂಭರಾಶಿಯವರಿಗೆ ಇದಾಗಿದೆ. ಎರಡನೇ ವಿಚಾರ ಮಾತನಾಡೋದಾದರೆ, ಯಾರಾದರೂ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಅಥವಾ ಕಮಿಷನ್ ಏಜೆಂಟ್ಸ್ ಅಥವಾ ಡಾಕ್ಯುಮೆಂಟ್ಸು ಡೀಡ್ ರೈಟರ್ಸ್ ಇರ್ತಾರಲ್ಲ, ಅಂಥವರಿಗೆ ಕುಂಭರಾಶಿಯಲ್ಲಿದ್ದವರು ವಿಶೇಷವಾದಂತಹ ಒಳಹರಿವನ್ನು ನೋಡ್ತೀರಿ. ಆರ್ಥಿಕ ಒಳಹರಿವನ್ನು ನೋಡೋದ್ರಿಂದ ನಿಮ್ಮ ಜೀವನ ಕುಂಭರಾಶಿಯವರೇ ಆಗಿದ್ದರೆ ಈಗ ಯಥೇಚ್ಛವಾದಂತಹ ಬದಲಾವಣೆಗಳನ್ನು ನೀವು ಕಾಣಬಹುದು. ನಂತರದಲ್ಲಿ ವಿದ್ಯಾರ್ಥಿಗಳು, ವಿದ್ಯಾಭ್ಯಾಸ ಮಾಡೋರು ಯಾರ್ಯಾರು ಇದ್ದೀರಿ ನೋಡಿ, ಬುಧನ ಸಂಯೋಗ ಇರೋದರಿಂದ ಕುಂಭರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಸೂಕ್ತವಾದ ಸಮಯವನ್ನು ನಿಗದಿ ಮಾಡಿಕೊಂಡು, ಯಾಕೆ ಗೊತ್ತಾ, ಬುಧ ಅನ್ನುವಂಥದ್ದು ಒಂದು ಪರ್ಫೆಕ್ಷನ್. ಗುರು ಮತ್ತು ಬುಧ ಗ್ರಹಗಳಿದೆಯಲ್ಲ, ಪರ್ಫೆಕ್ಷನ್ ಕೇಳತ್ರಿ. ನಿಮಗಿಷ್ಟ ಬಂದಂಗೆ ಮ್ಯಾಥಮೆಟಿಕ್ಸ್ನ ಅಭ್ಯಾಸ ಮಾಡಿದ್ರೆ ಎಕ್ಸಾಮ್ ಹಾಲಲ್ಲಿ ಆ ಕಡೆ ಈ ಕಡೆ ನೋಡ್ಕೊಂಡು ಬರೆಯುವಂಥ ಪರಿಸ್ಥಿತಿ ಬರುತ್ತೆ, ಹೌದಲ್ವಮ್ಮ? ಹಾಗಾಗಿ ಮ್ಯಾಥಮೆಟಿಕ್ಸ್ಗೆ ಕಾರಕನಾಗಿರುವಂಥವನು ಬುಧ. ಇಷ್ಟೆಲ್ಲ ಸೂಕ್ಷ್ಮ ವಿಚಾರ ನಾನು ನಿಮಗೆ ವಾಹಿನಿಯ ಮುಖಾಂತರ ಹೇಳಿಕೊಡ್ತಾ ಇದ್ದೀನಿ. ಕುಂಭರಾಶಿಯವರಿಗೆ, ವಿದ್ಯಾರ್ಥಿಗಳಿಗೆ ಆ ಸಂಯೋಗ ಇರೋದರಿಂದ ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಅಭ್ಯಾಸ ಮಾಡಬೇಕು ನೀವಿವಾಗ. ಅದರಲ್ಲೂ ನೋಡಿ, ಇನ್ನೇನು ಸ್ವಲ್ಪ ದಿನಗಳ ಒಳಗೆ ಧನುರ್ಮಾಸ ಬರುವಂಥದ್ದು ಅಲ್ವಾ? ಆ ಧನುರ್ಮಾಸವನ್ನು ನೀವು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ದೇವರ ಅನುಷ್ಠಾನಗಳನ್ನು ಮಾಡಿ, ನಂತರದಲ್ಲಿ ವಿಶೇಷವಾಗಿ ವಿದ್ಯಾಭ್ಯಾಸಕ್ಕೆ ಅಂತಾನೆ ಕುಂಭರಾಶಿಯವರು ಮೀಸಲಿಡುವುದ ತುಂಬ ಒಳ್ಳೆಯದು ಅನ್ನುವಂಥದ್ದು ಈಗಿನ ಗೋಚಾರದಲ್ಲಿದೆ. ಮುಂದಿನ ಭಾಗದಲ್ಲಿ ಇನ್ನಷ್ಟು ಕುಂಭರಾಶಿಯವರಿಗೆ ಯಾವ ಯಾವ ಫಲ ಅಫಲಗಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ ಗುರುಜಿ, ಇದೀಗ ಕುಂಭರಾಶಿಯಲ್ಲಿ ರಾಹು ಸಂಯೋಗ ಆದರೆ ಅದರ ಮಿಶ್ರಿತ ಫಲದ ಬಗ್ಗೆ ತಿಳಿಸ್ಕೊಡ್ಬೋದಾ? ಹೌದಮ್ಮ. ಯಾಕೆ ರಾಹುವಿನ ಫಲಗಳನ್ನು ನಾವು ತಗೋತಾ ಇದ್ದೀವಿ ಅಂದರೆ, ನೋಡಿ, ನವಗ್ರಹಗಳು ನಿಮಗೆ ನಿಮ್ಮ ಮನೇಲಿ ಒಂದು ರೂಢಿ ಇರುತ್ತಲ್ವಮ್ಮ, ಯಾವುದಾದ್ರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರೆ 7 ಬಾರಿ ನವಗ್ರಹಗಳನ್ನು ಪ್ರದಕ್ಷಿಣೆಯನ್ನು ಮಾಡ್ತೀವಿ, 3, 7, 9 ಅಲ್ವಮ್ಮ? ಅದೇ ಥರ 2 ಬಾರಿ ಉಲ್ಟ ಸುತ್ತುವಂಥದ್ದಿದೆ. ಅದು ಹೆಂಗೋ ಏನೋ ಅಭ್ಯಾಸ ಆಗಿದೆ, ಆಗಲಿ. ಅದರ ತಾತ್ಪರ್ಯ ಏನು ಗೊತ್ತಾ? 7 ಬಾರಿ ಅಂದರೆ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಅಂತ 7 ಬಾರಿ ಪ್ರದಕ್ಷಿಣಾಕಾರದಲ್ಲಿ ಬಂದು 2 ಬಾರಿ ಅಪ್ರದಕ್ಷಿಣೆ ಬರುವಂಥದ್ದು. ಯಾಕೆ ಅಂದರೆ ಗ್ರಹಗಳಲ್ಲೂ ಛಾಯಾಗ್ರಹಗಳಾಗಿರುವಂತಹ ರಾಹುಕೇತುವಿನ ಸಂಚಾರ ಅಪ್ರದಕ್ಷಿಣೆಯೇ ಇದೆ. ಉಲ್ಟ ತಿರುಗುವಂಥವ್ರವರು. ರಾಹುವಿನ ಬಾಯಿಗೆ ಸಿಗುವಂತಹ ಎಲ್ಲ ಗ್ರಹಗಳನ್ನು ಪೀಡಿಸುವಂತಹ ಕೆಲಸ ಮಾಡೋದೇ ರಾಹು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಉಲ್ಲೇಖ ಇದೆ. ಹಾಗಾಗಿ ರಾಹುವಿಗೆ ಅಪ್ರದಕ್ಷಿಣೆ ಆಕಾರದಲ್ಲಿ ಬರುತ್ತದೆ. ನಿಮ್ಮ ಜಾತಕದಲ್ಲಿರುವ ರಾಹು, ಈಗ ಮಾತನಾಡ್ತಾ ಇದ್ವಿ ಕುಂಭಸ್ಥ ರಾಹು ಯಾವ ಕೆಲಸಗಳನ್ನು ಮಾಡ್ತಾನೆ ಅಂತ. ಅಪ್ರದಕ್ಷಿಣಾಕಾರವಾಗಿ ಬರುವಂತಹ ರಾಹು ನಿಮ್ಮ ಬಲವನ್ನು ಕಡಿಮೆಗೊಳಿಸುವಂತಹ ಕೆಲಸಗಳನ್ನು ಮಾಡ್ತಾನೆ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಜಾತಕದ ರಾಹು ಒಳ್ಳೆಯವನೇ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗೋಚಾರದಲ್ಲಿರುವ ರಾಹು ಅಪ್ರದಕ್ಷಿಣೆಯಾಗಿ ಬಂದು ನಿಮಗೆ ಹಿಂಸೆಗಳನ್ನು ಕೊಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾನೆ. ಯಾಕೆ ಗೊತ್ತಾ? ಎಲ್ಲೋ ಒಂದು ಕಡೆ ಕಮಿಟ್ಮೆಂಟು ನಿಮಗೆ ತಿಂಗಳಾಗ್ತಾ ಇದೆ, ಅಲ್ಲಿ EMI ಹೋಗುತ್ತೆ, ಇಲ್ಲಿಂದ ಸಂಬಳ ಬರೋದು ಕರೆಕ್ಟಾಗಿ EMIಗೆ ಆದರೆ ಕೊಡೋರಿಗೆಲ್ಲ ಕೊಡೋದಾದರೆ ನಮ್ಮ ಮುಂದಿನ ಜೀವನ ಏನು ಅನ್ನುವಂತಹ ಬದಲಾವಣೆಗಳನ್ನು, ಏನು ಅಂತಹ ಆಲೋಚನೆಗಳನ್ನು ತಂದುಕೊಡುವಂಥವನೇ ರಾಹುಗ್ರಹ. ಅದೇ ರಾಹುಗ್ರಹ ಈಗ ಕುಂಭರಾಶಿಯಲ್ಲಿ ಇರೋದರಿಂದ. ಓಕೆ ಗುರೂಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ ಮಾ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾನು ಬಾಗಲಕೋಟೆಯಿಂದ ಜಯಶ್ರೀ ಅಂತ ಮಾತಾಡ್ತಾ ಇದ್ದೀನಿ. ಹೌದಾ, ಯಾರ ಬಗ್ಗೆ ಕೇಳಬೇಕಿತ್ತು ಮಾ? ನನ್ನ ಮಗನ ಬಗ್ಗೆ ಸಿಗ್ತಾ ಇದ್ದೀನಿ. ಹೌದಾ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಡೇಟ್ ಆಫ್ ಬರ್ತ್ ಹೇಳಿ ನಿಮ್ಮ ಮಗಂದು. ನಮಸ್ಕಾರಮ್ಮ, ಮಾತಾಡಿ, ಕೇಳಿಸ್ತಾ ಇದೆ. ನನ್ನ ಮಗನ ಹೆಸರು ಶ್ರೇಯಶ್ರೀ ಗುರುಗಳೇ. 2003. ಸ್ವಲ್ಪ ಜೋರಾಗಿ ಮಾತಾಡಿಮ್ಮ, ಕೇಳಿಸ್ಬೇಕು. 7/3. ಹಾಂ, 2003.
ಆಯ್ತಮ್ಮ. ಸಮಯ ಗೊತ್ತಿದೆಯಾ? ಸಮಯ ಗೊತ್ತಿದೆಯಾ? ಸಮಯ 6:10 ಸಾಯಂಕಾಲ ಶುಕ್ರವಾರ. ಶುಕ್ರವಾರ. ಏನು ವಿಚಾರ ಐತಮ್ಮ? 6:10 ಟೈಮ್. ಈಗ ಏರ್ಫೋರ್ಸ್ ಮಾಡ್ಬೇಕಂತ ಮಾಡ್ತಿದ್ದಾನ. ಅದು ಒಟ್ಟ ಅವ್ನು ಏನೋ ಸಬ್ಜೆಕ್ಟ್ ಆಗ್ತಾ ಇಲ್ಲ ನೋಡಿ ವಿದ್ಯಾಭ್ಯಾಸ. ನೋಡಿ, ಜಾತಕದಲ್ಲಿ ಕುಜ ಪ್ರಬಲವಾಗಿ ಇದ್ದಾರೆ. ಇವ್ರಿಗೆ ಆರ್ಮಿ, ಏರ್ ಫೋರ್ಸು, ಡಿಫೆನ್ಸು ಈ ಥರದ್ರ ಮೇಲೆಲ್ಲ ತುಂಬ ಇಂಟ್ರೆಸ್ಟ್ ಇರುತ್ತೆ. ಅದರ ಜೊತೆಗೆ ಸ್ಪೋರ್ಟ್ಸು ಅದು ಇದು ಎಲ್ಲವನ್ನು ಇವರು ಅಭ್ಯಾಸ ಮಾಡ್ತಾರೆ. ಅವ್ರಿಗೊಂದು ಸ್ವಲ್ಪ ಸಮಯ ಕೊಡಬೇಕಮ್ಮ. ಇವ್ರ ಜೀವನದಲ್ಲಿ ಅದೇ ಡಿಪಾರ್ಟ್ಮೆಂಟಲ್ಲಿ ಸಕ್ಸಸ್ ಕಾಣುವಂತಹ ಎಲ್ಲ ಯೋಗಗಳು ಇದೆಮ್ಮ. ಹೌದ್ರಾ? ಅವ್ರು ಪೂರ್ತಿ ಇದು ಏರ್ಪೋರ್ಟ್ ಆಗ್ಬೇಕು. 1 ನಿಮಿಷ ಸರ್. ಗುರುಜಿ, ಆಕ್ಚುಲಿ ನಿಮ್ಗೆ ಪೈಲಟ್ ಆಗ್ಬೇಕಂತ ಆಸೆ. ನಾನು ಇವಾಗ್ಲೇ 3-4 ಎಕ್ಸಾಮ್ಸ್ ಎಲ್ಲ ಕಟ್ಟಿದೀನಿ. ಹಾಂ, ಮಾತಾಡಪ್ಪ, ಕೇಳಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಫೇಲ್ ಆಗ್ತದೆ. ನನ್ಗೆ ಗೊತ್ತು ಏನಂದ್ರೆ ನಿನ್ ಕೆಪಬಲ್ ಇದೆ ಅಂತ ಚೆನ್ನಾಗಿದೆ ಅಂತಾನು ಗೊತ್ತು. ಬಟ್ ಅಲ್ಲಿ ನಿಂತಿದ್ದು ಟೈಮ್ ಎಲ್ಲ ಪಾರ್ಶಾಲಿಟಿ ಆಗ್ತಾ ಇರುತ್ತೆ. ಎವ್ರಿ ಟೈಮ್ ಡಿಫೆನ್ಸ್ ಪಾರ್ಶಾಲಿಟಿ ಕೇಳಿಸ್ಕೊಪ್ಪ, ನಿನ್ನ ಪ್ರಶ್ನೆ ನನಗೆ ಅರ್ಥ ಆಯಿತು. ನಿಧಾನ ಕೇಳಿಸ್ಕೊ. ಡಿಫೆನ್ಸ್ ಅಕಾಡೆಮಿ ಎಕ್ಸಾಮ್ ಬರ್ದಿದ್ದ? ಬರ್ದಿದ್ದೆ ಸರ್, ಆಗಿಲ್ಲ. ಅದು ಲಾಸ್ಟ್ವರೆಗೂ ಹೋದೆ, ಅದನ್ನು ಈಗ ಏನು ಪರಿಸ್ಥಿತಿ ಇದೆಯಪ್ಪ? ಏನು ಎಕ್ಸಾಮ್ ತಗೋತಾ ಇದೆಯಾ ಈಗ? ಇವಾಗ ಆಕ್ಚುಲಿ ಗ್ರಾಜುಯೇಷನ್ ಎಲ್ಲ ಆಯ್ತು. ಪೈಲಟ್ ಎಕ್ಸಾಮ್ ಬರ್ದಿದ್ದೆ. ಇಂಡಿಯನ್ ನೇವಿಯಲ್ಲೂ ಕೂಡ ಪೈಲಟ್ ಆಗಕ್ಕೆ ಸೆಲೆಕ್ಟ್ ಆಗಿದ್ದೆ. ಆಯ್ತು ನೋಡಿ, ಇವಾಗ ಜಾತಕದ ವಿಚಾರಕ್ಕೆ ಬರ್ತೀನಿ. ನಿನ್ನ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಕುಜಗ್ರಹ ತುಂಬ ಚೆನ್ನಾಗಿದ್ದಾನೆ. ಈ ಇಂಟ್ರೆಸ್ಟ್ ನಿನಗೆ ಕಡಿಮೆ ಆಗಬಾರ್ದು. ಅರ್ಥ ಆಯ್ತಾ? ಮೊದಲನೇದು. ಎರಡನೇ ವಿಚಾರ, ನೀನೇನು ಆಗಬೇಕು ಅಂತ ಕನಸು ಕಾಣ್ತಾ ಇದೆಯಲ್ಲ, ಅದು ಒಂದೆರಡು ಸಮಯದಲ್ಲಿ 1-2 ಬಾರಿ ಪ್ರಯತ್ನ ಮಾಡುವುದರಿಂದ ಸಾಕಾರ ಆಗುವಂಥದ್ದಲ್ಲಪ್ಪ. ಡಿಫೆನ್ಸ್ ಅಕಾಡೆಮಿ ಹೆಂಗೆ ಕೆಲಸ ಮಾಡುತ್ತೆ, ಎಷ್ಟು ಪರಿಶ್ರಮ ಬೇಕು ಅನ್ನೋವಂಥದ್ದು ನನಗೂ ಚೆನ್ನಾಗಿ ಗೊತ್ತಿದೆ, ನಿನಗೂ ಚೆನ್ನಾಗಿ ಗೊತ್ತಿರಬೇಕು. ಹೌದಲ್ವಾ? ಹಾಗಾಗಿ ನಿನ್ನ ಪ್ರಯತ್ನ ಚೆನ್ನಾಗಿರಲಿ. ನಿನ್ನ ಜಾತಕದಲ್ಲಿ ಆ ಯೋಗ ಇದೆ, ಆಯಿತಾ? ಆದರೆ ಒಂದು ಕೆಲಸ ಹೇಳ್ಕೊಡ್ತೀನಿ ನೋಡು. ನಿನ್ನ ಜಾತಕದಲ್ಲಿರುವ ಯೋಗ ಏನಿದೆ ಅಂದರೆ ಮಲ್ಟಿಪಲ್ ಅಟೆಂಪ್ಟ್ಸ್ ಬೇಕು ಅಂತ ತೋರಿಸ್ಕೊಡ್ತಾ ಇದೆ. ಒಂದು. ಎರಡನೇದು, ಒಂದೇ ಬಾರಿಗೆ ನಿನಗೆ ಉನ್ನತ ಹುದ್ದೆ ಸಿಗೋದಿಲ್ಲ ಅನ್ನೋದು ಜಾತಕದಲ್ಲಿದೆ. ಅರ್ಥ ಆಗ್ತಾ ಇದೆಯಾ? ನೀನು ಏನು ಮಾಡಬೇಕು? ತುಂಬ ದೊಡ್ಡ ಹುದ್ದೆಗೆ ಸೇರಿದ ನಂತರದಲ್ಲಿ ಮಾಡಬೇಕು. ಯಾವುದಾದರೂ ಸಣ್ಣ ಹುದ್ದೆಯಿಂದ ನಿನ್ನ ಕನಸನ್ನು ನನಸು ಮಾಡಿಕೊಳ್ಳುವಂಥ ಕೆಲಸ ಮಾಡ್ಕೋಪ್ಪ, ಆಯಿತಾ? ಫಸ್ಟು ಅದು ಆ ಬೌಂಡ್ರಿ ಅನ್ನೋದೇನಿದೆ, ಸೋಲ್ಜರ್, ಆರ್ಮಿ, ಡಿಫೆನ್ಸ್ ಅಕಾಡೆಮಿ ಅನ್ನೋವಂಥದ್ದೇನಿದೆ, ಅದರ ಒಳಗಡೆ ಹೋಗುವಂಥ ಪ್ರಯತ್ನ ಮಾಡು. ಖಂಡಿತವಾಗ್ಲೂ ನಿನ್ನ ಜಾತಕದಲ್ಲಿ ಯೋಗ ಇದೆಯಪ್ಪ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಮಾತನಾಡಬೇಕಾದ್ರೆ ಆದಷ್ಟು ಟಿವಿ ವಾಲ್ಯೂಮನ್ನು ಕಡಿಮೆ ಮಾಡಿ ಅಥವಾ ನೆಟ್ವರ್ಕ್ ಇರುವಂತಹ ಸ್ಥಳದಲ್ಲಿ ಮಾತನಾಡಿ. ಗುರೂಜಿ, ಇದೀಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ನಮಸ್ತೆ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಮ್ಮ? ತಮ್ಮ ಹೆಸರೇನು? ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ಯಾರ ಬಗ್ಗೆ ಕೇಳಬೇಕಿತ್ತು? ಇಲ್ಲಿ ಸಾತ್ನೂರು, ಕನಕಪುರ ತಾಲೂಕಿನಿಂದ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಹಲೋ, ಮಾತಾಡಿಮ್ಮ. ಶಿವಕುಮಾರ ಅಂತ ಮಗ, ದೊಡ್ಡ ಮಗ. ಅವನಿಗೆ ಮದುವೆ ಮಾಡಿದ್ದು ಮೊದ್ಲೇ. ಅವ್ನು ಗೌರ್ಮೆಂಟ್ ಕೆಲಸ ಬೆಂಗಳೂರಲ್ಲಿ ಇದ್ದ. ಓದಿಸಿ ಕಳಗಿಸ್ತು ಸೊಸೆನ. ಅಲ್ಲಿಗೆ ಹೋಯ್ತು, ನಾನು ಮಕ್ಕಳು ಮಾಡ್ಕೋದಿಲ್ಲ ಅಂದ್ಬಿಟ್ಟು 7-8 ವರ್ಷ ಆಯ್ತು, ಡೈವರ್ಸೇ ಆಗೋಯ್ತು. ಪುನಃ ಮದುವೆ ಮಾಡೋಕೆ ಅವ್ನಿಗೆ ಯೋಗ ಇದ್ದದೇ ಇಲ್ವೇ ಅಂತ ಶಿವಕುಮಾರ ಅಂತ. ಮದುವೆ ಮಾಡ್ಬೇಕಾ ಇನ್ನೊಂದು ನೀವು? ಗೊತ್ತಿಲ್ಲ. ಶನಿವಾರ 5:15 ಅವ್ನು ಹುಟ್ಟಿರೋದು. ಆಯ್ತಮ್ಮ, ನೀವು ಮದುವೆ ಮಾಡ್ಬೇಕಾ ಇನ್ನೊಂದು ಅವ್ರಿಗೆ? ಹ್ಞೂ ಕಣಪ್ಪ. ಹುಡುಕ್ತಾ ಇದ್ದೀರಾ ಅಂದೆ? ಹ್ಞೂ ಕಣಪ್ಪ, ನೋಡ್ತಾವಿ. 7-8 ವರ್ಷ ಆಯ್ತು, ಡೈವರ್ಸ್ ಆಗಿದೆ. ಅವಾಗಿಂದು ಈಗ 2-3 ವರ್ಷದಿಂದ ಹುಡುಕ್ತಾವಿ. ಆಗುದಿಲ್ಲ ಅಂತಿದ್ದ. ಹಂಗಂದ್ರೆ ಆಗುದಿಲ್ಲ ಕಣಪ್ಪ ಅಂತೆ. ಈಗ ಆಯ್ತು ಅಂತ ಒಪ್ಕೊಂಡವನೇ. ನೋಡ್ತಾವಿ 2-3 ವರ್ಷದಿಂದ. ಯೋಗ ದೊರಕ್ತಾ ಇಲ್ಲ ಕಣಪ್ಪ. ಒಂದು ಕೆಲಸ ಹೇಳ್ಕೊಡ್ತೀನಿ ಮಾಡಿ.
ಯಾವುದಾದ್ರೂ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಮೊದಲು ಕಂಕಣ ಕಟ್ಟಿಸಿ ಅವ್ರಿಗೆ. ದೇವಸ್ಥಾನಕ್ಕೆ ತಿರ್ಸಿ ಕರ್ಕೋಗಿ ಅದೇ ಆ ಎಡ್ತಿ ಹಿರಿಯ ಎಡ್ತಿದ್ದಲ್ಲೇ ಕರ್ಕೋಗಿ ಒಳಕ್ ಬರ್ದೇ ಹೋದ್ನ ಕಣಪ್ಪ ಆಗ. ಆ ಪ್ರಕರಣ ಆಗೋಯ್ತಮ್ಮ. ಇವಾಗ ಇನ್ನೊಂದು ಮದುವೆ ಮಾಡಿಸ್ಬೇಕಲ್ವ ನೀವು? ತಿರುಪತಿಗೆ ಹೋದ್ರೆ ಕಂಕಣ ಕಟ್ಟುವಂಥದ್ದು ಇಲ್ವೇ ಇಲ್ಲ ಅಲ್ಲಿ. ಅದು ಸಮುದ್ರ ಇದ್ದಂಗೆ, ಸಿಕ್ಕಲ್ಲ ನಿಮಗಲ್ಲೇನು. ಸಾಗ ಇನ್ನೆಲ್ಗ ಹೋಗ್ಬೇಕಪ್ಪ, ಅದೇ ಒಂದೇ ಸರಿ ನಾವು ಹೋಗಿದ್ದುವೆ. ಹ್ಞೂನಮ್ಮ, ಒಂದೇ ಸತಿ ಹೋಗಿದ್ರಿ ಸರಿ. ಇನ್ನೊಂದು ಸತಿ ನೀವು ನಿಮ್ಮ ಮನೆ ಹತ್ರ ಎಲ್ಲೂ ವೆಂಕಟೇಶ್ವರನ ದೇವಸ್ಥಾನ ಇಲ್ವಾ? ಎಲ್ಲಾರು ಹೋಗ್ಬೋದು. ಅದೇ KM ದೊಡ್ಡಿ ನಮ್ಮ ತಾಯಿ ಮನೆ ತವೆ, ಅದೇ KM ದೊಡ್ಡಿಲಿ. ಹೌದಮ್ಮ, KM ದೊಡ್ಡಿಗೆ ಹೋಗಿ ಅಲ್ಲಿ ಕಂಕಣ ಕಟ್ಸಿ, ಅಲ್ಲಿ ಪುರೋಹಿತರು ಇರ್ತಾರೆ ಹೇಳಿ, ಅವ್ರ ಹತ್ರ ಮೊದಲು ಕಂಕಣ ಕಟ್ಸ್ಬಿಟ್ಟು ಆಮೇಲೆ ಮದುವೆಗೆ ಹುಡುಕಕ್ಕೆ ಪ್ರಯತ್ನ ಮಾಡಿಮ್ಮ, ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಮ್ಮ ಕಲೆ ಮಾಡಿದ್ದಕ್ಕಾಗಿ. ಅವರು ಯಾವಾಗ ಮದುವೆ ಆಗತ್ತೆ ಅನ್ನುವಂಥದ್ದೇನೋ ಕೇಳ್ತಾ ಇದ್ರು. ಕೊನೆಯಲ್ಲಿ ಕಂಕಣ ಕಟ್ಸಿಮ್ಮ, ಕಂಕಣ ಕಟ್ಸಿದ ತಕ್ಷಣದಲ್ಲಿ ಅವರಿಗೆ ಮದುವೆ ವಿಚಾರದಲ್ಲಿ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಈ ಥರ ಮಾತಾಡ್ತಾರೆ ನೋಡಿ, ನಿಷ್ಕಲ್ಮಶವಾದ ಹೃದಯದಲ್ಲಿ ಮಾತನಾಡ್ತಾರೆ ಅವರು. ಪಾಪ ಎಷ್ಟು ಚೆನ್ನಾಗಿರುತ್ತಲ್ಲ ಅವ್ರ ಭಾಷೆ. ಎಲ್ಲರನ್ನೂ ನಮ್ಮವರು ಅಂತ ನಂಬಿ ಎಷ್ಟು ಚೆನ್ನಾಗಿ ನೋಡಿ ಅವರ ಮಕ್ಕಳನ್ನ ಮಾತನಾಡಿಸೋ ರೀತಿಯಲ್ಲಿ ಮಾತಾಡ್ಸಿದ್ರಲ್ಲ, ಇದಿರಬೇಕು ಜನಕ್ಕೆ. ನಿಷ್ಕಲ್ಮಶವಾದಂತಹ ರೀತಿಯಲ್ಲಿ ಮಾತನಾಡೋದು ಅಭ್ಯಾಸ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಅವ್ರ ಬಾಯಲ್ಲಿ ಸುಳ್ಳು ಬರುವಂತದ್ದಾಗೋದಿಲ್ಲ ಅಲ್ಲ. ಹೌದು ಗುರುಜಿ. ಈಗ ಪಂಕಜ ಅಂತ ರೆಡಿ ಇದ್ದಾರೆ. ನಮಸ್ತೆ ಪಂಕಜ ಅವರೇ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಅವರು. ಯಾರ ಬಗ್ಗೆ ಕೇಳಬೇಕಿತ್ತು? ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ನನ್ ಮಗಂದು 19/9/1992 ಕೃಷ್ಣಮೂರ್ತಿ ಅಂತ. ಹೌದಾ? ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ ಸ್ವಾಮೀಜಿ. ನಮಸ್ಕಾರಮ್ಮ, ಹೇಳಿ. ನಮ್ ಮಗ ಕೃಷ್ಣಮೂರ್ತಿ ಅಂತ 19/9/1992 ಶನಿವಾರ ರಾತ್ರಿ 11:14. ಗೊತ್ತಾಯ್ತಮ್ಮ, ಏನ್ ವಿಚಾರ ಆಯ್ತಮ್ಮ? ಅವನು ಕೆಲ್ಸದ ಬಗ್ಗೆ ಮತ್ತೆ ಕೆಲ್ಸ ಬಿಟ್ಟು ಹೋಗ್ತಿರ್ತಾನೆ. ಅವನಿಗೆ ಮದುವೆ ಮಾಡಿಲ್ಲ, ಇನ್ನು ಮನೆಗ್ ಬರ್ತಾ ಇಲ್ಲ, ಯಾಕೋ ಸಿಟ್ಟು ಕೋಪ ಮಾಡ್ಕೊತಾನೆ. ನೋಡಿ, ಒಂದು ಸಣ್ಣ ಪರಿಹಾರ ಹೇಳ್ಕೊಡ್ತೀನಿ ಕೇಳಿ. ಇವರ ಜಾತಕದಲ್ಲಿ ಕುಜಗ್ರಹ ಚೆನ್ನಾಗಿರೋದ್ರಿಂದ, ಬಲವಾಗಿರೋದ್ರಿಂದ ನೀವು ಅವ್ರನ್ನ ಏನೇ ಮಾತಾಡ್ಸಿದ್ರು ಹಲ್ಲು ಕಡ್ದು ಉತ್ತರ ಕೊಡ್ತಾರೆ. ತುಂಬ ಕೋಪ, ಹಲ್ಲು ಕಡ್ದು ಉತ್ತರ ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. ಅದು ಪರಿಸ್ಥಿತಿ ಅವ್ರಿಗೆ ಅರ್ಥ ಆಗೋದಿಲ್ಲ. ಆಯ್ತಾ? ಸಾಧ್ಯ ಆದಷ್ಟು ಸುಬ್ರಹ್ಮಣ್ಯ ದೇವರ ಆರಾಧನೆ ಆಗಬೇಕು. ಅದು ನಿಮ್ಮ ಕಡೆಯಿಂದಾನೇ ಆಗಬೇಕು. ಆಯ್ತಾ? ಕೇಳಿಸ್ತಾ ಇದೆಯಮ್ಮ? ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿ, ಸಾಧ್ಯ ಆದರೆ ತೊಗರಿ ಬೇಳೆಯಲ್ಲಿ ಏನಾದರೂ ಅಡಿಗೆಗಳನ್ನು ಮಾಡಿ ಅಥವಾ ಏನಾದರೂ ಪದಾರ್ಥಗಳನ್ನು ಮಾಡಿ ಸುಬ್ರಹ್ಮಣ್ಯನಿಗೆ ಅರ್ಪಣೆಯನ್ನ ಈ ಹುಡುಗನ ಕೈಲಿ ಮಾಡಿಸೋದೇ ಆದರೆ ಮೊದಲು ಇವರಿಗೆ ಕೋಪ ಅನ್ನುವಂಥದ್ದು ಕಡಿಮೆ ಆಗ್ತಾ ಬರುತ್ತೆ. ಕೋಪ ಅನ್ನುವಂಥದ್ದು ಕಡಿಮೆ ಆದ ನಂತರದಲ್ಲಿ ಇವರಿಗೆ ಕೆಲಸದ ವಿಚಾರವಾಗಿ ನೋಡ್ಬೋದಮ್ಮ. ಧ್ವನಿ ಕೇಳಿಸ್ತಿದ್ಯಮ್ಮ? ಕೇಳಿಸ್ತಾ ಇದೆ. ಕೋಪದ ವಿಚಾರ ಕಡಿಮೆ ಮಾಡ್ಕೊಳ್ಳಿ, ನಂತರದಲ್ಲಿ ಕೆಲಸದ ವಿಚಾರ ಮಾತನಾಡೋಣಮ್ಮ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಇದೀಗ ಬಳ್ಳಾರಿಯಿಂದ ರಾಜ್ಲಿಂಗಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ. ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಾವು ಮಗನ ಬಗ್ಗೆ ಕೇಳ್ಬೇಕಮ್ಮ. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 30ನೇ ತಾರೀಕು 3ನೇ ತಿಂಗಳು 2008 ಅಮ್ಮ. ಓಕೆ ಸರ್, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ. ನಮಸ್ತೆ ಸ್ವಾಮೀಜಿ. ನಮಸ್ಕಾರಪ್ಪ, ಹೇಳಿ ಸ್ವಾಮಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕು ಸ್ವಾಮಿ. ಹೇಳಿ ಕೇಳಿಸ್ತು. ಏನ್ ವಿಚಾರ ಆಯ್ತು? ಕಾಲೇಜಿಗೆ ಸರಿ ಹೋಗ್ತಾ ಇಲ್ಲ. BSc ನರ್ಸಿಂಗ್ ಸೇರ್ಸಿದೀವಿ. ಅದ್ರ ಬಗ್ಗೆ ಸ್ವಲ್ಪ ಕೇಳ್ಬೇಕು ಸ್ವಾಮಿ. ಮುಂದೆ ವಿದ್ಯಾಭ್ಯಾಸ ಹೆಂಗೈತೆ ನೋಡಿ. 30ನೇ ತಾರೀಕು ಮಾರ್ಚ್ 2008 ಕರೆಕ್ಟ್ ಆಗಿದೆ ಅಲ್ವಾ? ಹೌದು ಸ್ವಾಮಿ. ಇವ್ರ ಜಾತಕದಲ್ಲಿ ಗುರುವಿಗೆ ಚಂದ್ರನ ಸಂಯೋಗ ಇರುವುದರಿಂದ ಇವ್ರ ಮನಸ್ಸು ಬೆಳಗ್ಗೆ ಒಂಥರ, ಮಧ್ಯಾಹ್ನ ಒಂಥರ, ಸಾಯಂಕಾಲ ಒಂಥರ. ಆಯ್ತಾ? ಹಾಗಾಗಿ ಅವರಿಗೆ ಥಿಯರಿ ನಾಲೆಜ್ ಗೊತ್ತಾಗಲ್ಲ. ನೀವು ಪ್ರಾಕ್ಟಿಕಲ್ ಜೀವನ ಅಂದರೆ ಏನು, ಅದು ಹೆಂಗೆ ಕೆಲಸ ಮಾಡುತ್ತೆ, ದುಡಿಮೆ ಮಾಡಿದರೇನೆ ಜೀವನ ನಡೆಯೋದು, ನಿನ್ನ ಹತ್ರ ವಿದ್ಯೆ ಇದ್ರಷ್ಟೇ ನಿನಗೆ ಬೆಲೆ ಸಿಗುವಂತಹದ್ದು ಅನ್ನುವಂತಹ ವಿಚಾರಗಳನ್ನು ಇವ್ರಿಗೆ ನೀವೇನು ಸ್ವಲ್ಪ ಕೂಡಿಸಿ ಬುದ್ಧಿ ಹೇಳಬೇಕು ಅಷ್ಟೇಪ್ಪ. ಅದು ಬಿಟ್ಟರೆ ಜಾತಕದ ದೋಷಗಳು, ತೊಂದರೆಗಳು ಇವ್ರಿಗಿಲ್ಲ.
ಮುಂದೆ ಚೆನ್ನಾಗಿ ಓದ್ತಾನೆ ಸ್ವಾಮಿ ಹೇಳಿದ್ರೆ. ಮುಂದೆ ಚೆನ್ನಾಗಿ ಓದಿಸ್ಬೇಕು ನೀವು. ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್, ಹೆಂಗೆ ಜೀವನ ಮಾಡಬೇಕು, ಜೀವನದಲ್ಲಿ ಹೆಂಗೆ ಬದುಕಬೇಕು ಅನ್ನೋವಂಥದ್ದು ಚೆನ್ನಾಗಿ ಹೇಳ್ಕೊಡಿ. ನೀವು ಅವರಿಗೆ ಕೊಟ್ಟಿರುವಂತಹ ಎಲ್ಲ ಫೆಸಿಲಿಟಿ ಸ್ವಲ್ಪ ಕಡಿಮೆ ಮಾಡ್ತಾ ಬರಬೇಕು. ಎಲ್ಲವನ್ನ ಕೊಟ್ಟು ಚೆನ್ನಾಗಿ ಇಟ್ಟರೆ ಅವ್ರಿಗೆ ಕಷ್ಟನೇ ಜಾಸ್ತಿ ಆಗತ್ತೆ. ಅವ್ರಿಗೆ ಪ್ರಪಂಚ ಏನು ಅನ್ನುವಂಥದ್ದು ಗೊತ್ತಾಗಲ್ಲ. ಅದನ್ನು ಮಾಡಿಪ್ಪ, ಒಳ್ಳೇದಾಗಲಿ. ಆಯ್ತು ಸ್ವಾಮೀಜಿ, ಧನ್ಯವಾದ ಸರ್. ಒಳ್ಳೇದಾಗ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು. ನೇರವಾಗೂ ಅವರನ್ನು ಭೇಟಿ ಮಾಡಬಹುದು. ಗುರೂಜಿ, ನಾವಾಗಲೇ ಕುಂಭರಾಶಿಯಲ್ಲಿ ರಾಹು ಸಂಭೋಗ ಆದರೆ ಅದರ ಮಿಶ್ರಿತ ಫಲದ ಬಗ್ಗೆ ಮಾತನಾಡ್ತಾ ಇದ್ವಿ. ಇದೀಗ ಕುಂಭರಾಶಿಯವರಿಗೆ ಅನಿರೀಕ್ಷಿತ ಘಟನೆ ಆದರೆ, ಘಟನೆಗಳು ಸಂಭವಿಸಿದಾಗ ಯಾರು ಕಾರಣ? ಒಂದು ವಿಚಾರ ನೀವು ಈಗ ತಾನೇ ಹೇಳ್ತಾ ಇದ್ರಿಮ್ಮ, ನೇರವಾಗಿ ಭೇಟಿ ಮಾಡ್ಬೋದು ಅಂತ. ಹಾಗಾಗಿ ಈ ವಿಚಾರವನ್ನು ಮಾಧ್ಯಮದ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಆಶ್ರಮದಲ್ಲಿ ನೋಡಿ, ಅವರು ಸ್ವಾಮಿ ನಾರಾಯಣಾನಂದ ಸರಸ್ವತಿಗಳು ಅಂತ. ಅವರ ನೇತೃತ್ವದಲ್ಲಿ ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗುರುಚರಿತ್ರೆ ಪಾರಾಯಣ ನಡೀತಾ ಇದೆ. ಗುರುಚರಿತ್ರ ಪಾರಾಯಣ. ಇದರ ವಿಶೇಷ ಏನು? ಈಗ ತಾನೇ ಮಾತನಾಡ್ತಾ ಇದ್ವಿ, ಕುಂಭರಾಶಿಯವರಿಗೆ ರಾಹುವಿನ ಸಂಯೋಗ ಇದೆ ಅನ್ನುವಂಥದ್ದು, ಹೌದಲ್ವಾ? ಹೌದು. ಆ ರಾಹುವಿನ ಸಂಯೋಗದಿಂದ ಈಚೆ ಬರಬೇಕು ಅಂದ್ರೆ ಗುರುಗಳ ಆಶೀರ್ವಾದ ಬೇಕು, ಗುರುಚರಿತ್ರೆಯ ಆಶೀರ್ವಾದವೂ ಬೇಕು. ಗುರುಚರಿತ್ರೆ ಪಾರಾಯಣ ಸಪ್ತಾಹ ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂತ ಬರ್ತಾ ಇದ್ವಿ. ಸ್ವಾಮಿಗಳ ನೇತೃತ್ವದಲ್ಲಿ ಸಂಸ್ಕೃತದಲ್ಲೇ ಗುರುಚರಿತ್ರೆ ಪಾರಾಯಣ ಅವ್ರು ಮಾಡ್ತಾರೆ. ಒಂದು ವಿಶೇಷ, ನಾವು ಗುರುಗಳ ಆರಾಧನೆಯನ್ನು ಪ್ರತಿದಿನ ಪ್ರತಿನಿತ್ಯ ಮಾಡುವಂಥದ್ದೇ. ನಮ್ಮ ಗುರುಗಳು ಸಮೇತ ಹೇಳ್ಕೊಟ್ಟಿದ್ದಾರೆ ನೋಡಿ. ಈಗ ಯಾರು ನಿನ್ನೆ ನಡೆದ ಒಂದು ಸಣ್ಣ ಘಟನೆಯನ್ನು ನನ್ನ ವಾಹಿನಿಯ ಮುಖಾಂತರ ನಿಮಗೆ ಹೇಳ್ತೀನಿ. ರಾಯಚೂರಿಂದ ಯಾರೋ ಒಬ್ರು ದಂಪತಿಗಳು ನಮ್ಮ ಆಶ್ರಮಕ್ಕೆ ಬಂದಿದ್ರು. ಅವ್ರು ಕೇಳಿದ ಒಂದೇ ಪ್ರಶ್ನೆ, ನಮ್ಮ ಹತ್ರ ಜಾತಕ ಇದೆ, ಆದರೆ ನಿಮಗದನ್ನು ತೋರಿಸೋದಕ್ಕೆ ಎಷ್ಟು ದುಡ್ಡು ತಗೋತೀರಿ ನೀವು, ಎಷ್ಟು ಚಾರ್ಜ್ ಮಾಡ್ತೀರಿ ಅಂತ ಕೇಳಿದ್ರಮ್ಮ. ಒಂದು ಕ್ಷಣ ನಮಗೆ ಆಶ್ರಮದಲ್ಲಿದ್ದಂಥ ಎಲ್ಲರಿಗೂ ಬೇಜಾರಾಗುವಂಥ ಸಂಗತಿ ನಡೀತು. ಕರೆ ಮಾಡಿದವರೆಲ್ಲರೂ ಅದೇ ಹೇಳ್ತಾರೆ, ಏನು ಮೊದಲು ಕೇಳೋವಂಥದ್ದು ಗುರೂಜಿ ಇದ್ದಾರಾ ಅಂತ. ಇದ್ದಾರೆ ಅಂದರೆ ಅವ್ರ ಹತ್ರ ಮಾತಾಡೋದಕ್ಕೆ ಎಷ್ಟು ಫೀಸು ಅನ್ನುವಂಥದ್ದು. ಆಯಿತಾ? ಇದು ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ದೇವರು ಕೊಡುವಂತಹ ಗುಪ್ತವಾದ ವಿದ್ಯೆ ಗುರುಗಳ ಮುಖಾಂತರ. ಆಯಿತಾ? ವ್ಯಾಪಾರಕ್ಕೆ ಇಡುವಂಥ ವಿದ್ಯೆ ಖಂಡಿತವಾಗ್ಲೂ ಅಲ್ವೇ ಅಲ್ಲ. ನಾವು ಅದನ್ನು ಮಾಡಿಕೊಂಡು ಸಮೇತ ಬಂದಿಲ್ಲ. ಹಾಗಾಗಿ ವಾಹಿನಿಯ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಗುರುಚರಿತ್ರೆ ಪಾರಾಯಣ 4ನೇ ತಾರೀಕು ಡಿಸೆಂಬರ್ವರೆಗೂ ನಮ್ಮ ಆಶ್ರಮದಲ್ಲಿ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಯುವಂಥದ್ದು. ಅದರ ವಿಶೇಷವಾಗಿ ಯಾರ ಹತ್ರ ಜಾತಕ ಇಲ್ಲ, ಯಾರಿಗೆ ಏನು ಸಮಸ್ಯೆ ಇದೆ, ಜಾತಕ ತೋರಿಸೋದಕ್ಕೂ ನಮ್ಮ ಹತ್ರ ಹಣ ಇಲ್ಲ, ನಿಮಗೆ ಕೊಡೋಕ್ಕೆ ಹಣ ಇಲ್ಲ, ಆತ ಪರಿಸ್ಥಿತಿ, ಅಂತಹ ಪರಿಸ್ಥಿತಿಯಲ್ಲಿರುವಂತಹ ಯಾರೇ ಆಗಲಿ ಡಿಸೆಂಬರ್ 4ನೇ ತಾರೀಕುವರೆಗೂ ನಾನು ಆಶ್ರಮದಲ್ಲೇ ಇರ್ತೀನಿ. ನಂತರದಲ್ಲಿ ಬೇರೆ ಬೇರೆ ಕಡೆ ಹೋಗುವಂಥ ಕೆಲಸಗಳಿದೆ. ಡಿಸೆಂಬರ್ 4ನೇ ತಾರೀಕಿನವರೆಗೂ ನೀವು ನಮ್ಮ ಆಶ್ರಮಕ್ಕೆ ಬನ್ನಿ. ಯಾವುದೇ ರೀತಿಯ ಶುಲ್ಕಗಳು ಇಲ್ಲದೇನೆ ನಮ್ಮ ಆಶ್ರಮನ ನೋಡಿಕೊಂಡು ಆಶ್ರಮ ಭೇಟಿ ಮಾಡಿ ನಿಮ್ಮ ಜಾತಕನೂ ಕಾಪಿ ನಾನೇ ಪ್ರಿಂಟ್ ಕೊಡುವಂಥ ವ್ಯವಸ್ಥೆನೂ ಮಾಡ್ತೀನಿ. ಜಾತಕನ ಪ್ರಿಂಟು ತಗೊಳ್ಳಿ, ನನ್ನ ಮಾತಾಡಿಸ್ಕೊಂಡು ಹೋಗಿ ಅದಕ್ಕೆ ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾವುದೇ ಶುಲ್ಕ ಇರುವುದಿಲ್ಲ ಅನ್ನುವಂಥದ್ದು ಗುರುಗಳ ಆಶೀರ್ವಾದ ಪೂರ್ವಕವಾಗಿ ನಾನು ನಿಮಗೆ ವಾಹಿನಿಯ ಮುಖಾಂತರ ಹೇಳ್ತಾ ಇದ್ದೀನಮ್ಮ. ಎಲ್ಲ ವರ್ಗದವರು ಬರ್ಬೋದಾ ಗುರುಜಿ? ಎಲ್ಲ ವರ್ಗದವರು, ಯಾರು ಬೇಕಾದರೂ, ಎಲ್ಲಿಂದ ಬೇಕಾದರೂ ಬಂದು ಆಶ್ರಮನ ಭೇಟಿ ಮಾಡಿ ಗುರು ಚರಿತ್ರೆ ಪಾರಾಯಣ ಆಗ್ತಾ ಇರೋವಂಥ ಜಾಗವನ್ನು ನೋಡಿ ನಾನು ಅಲ್ಲೇ ಇರ್ತೇನೆ, ಮಾತಾಡಿಸ್ಕೊಂಡು ಹೋಗಿ ದುಡ್ಡೇ ತಗೊಂಡು ಬರಬೇಡಿ ಅನ್ನುವಂಥದ್ದನ್ನು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಮ್ಮ. ಓಕೆ ಗುರುಜಿ, ಇದೀಗ ಕುಂಭರಾಶಿಯ ಪರಿಹಾರದ ಬಗ್ಗೆ ತಿಳಿಸ್ಕೊಡಿ. ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ವಿ, ಮಧ್ಯದಲ್ಲೇನೋ ಮಾತಾಯಿತು. ಹೌದು. ರಾಹುವಿನ ಸಂಯೋಗ ಇರುವುದರಿಂದ ಭ್ರಮೆಗೆ ಒಳಪಡುವಂತಹ ಸಾಧ್ಯತೆಗಳು ಇರುವುದರಿಂದ ಸಾಮಾನ್ಯವಾಗಿ ರಾಹುವಿನ ತಂತ್ರದಿಂದ ಈಚೆ ಬರೋದಕ್ಕೆ ನಾನು ಈಗಾಗಲೇ ನಿಮ್ಗೆ ಹೇಳ್ಕೊಡ್ತಾ ಇದ್ದೆ. ಮನೆಯಲ್ಲಿ ಧೂಪಗಳನ್ನು ಹಾಕುವುದರಿಂದ ರಾಹುವಿನ ಸಂಯೋಗದಿಂದ ಈಚೆ ಬರಬಹುದು ಅಂತ. ಆದರೆ ಪ್ರಬಲವಾಗಿರುವಂತಹ ರಾಹುವನ್ನು ಗೆಲ್ಲೋದಕ್ಕೆ ನಿಮಗೆ ಧ್ಯಾನಾಸಕ್ತರಾಗಿರುವುದೇ ಕಾರಣ ಆಗುತ್ತದೆ. ಧ್ಯಾನಾಸಕ್ತರಾಗಿದ್ದವರು ರಾಹುವನ್ನು ಜಯಿಸಬಹುದು. ನಂತರದಲ್ಲಿ ದುರ್ಗೆಯನ್ನು ಆರಾಧನೆ ಮಾಡುವುದರಿಂದನೂ ಗೆಲ್ಲಬಹುದು. ವಿಶೇಷವಾದ ಒಂದು ಕೆಲಸ ಹೇಳ್ಕೊಡ್ತೀನಿ ನೋಡಿ. ಬುಧನ ಸಂಯೋಗಾನು ಕುಂಭರಾಶಿಗೆ ಇರುವುದರಿಂದ
ಯಾರು ದರ್ಶನ ಮಾಡಬೇಕು ಯಾವ ದೇವರನ್ನ, ಲಕ್ಷ್ಮೀ ಸಮೇತ ನಾರಸಿಂಹಸ್ವಾಮಿಯ ದರ್ಶನಗಳನ್ನು ಮಾಡುವುದರಿಂದ. ಯಾಕೆ ಬುಧ ಇದ್ರೆ ಯಾವಾಗಲೂ ನೀವು ವೆಂಕಟೇಶ್ವರನ ದರ್ಶನಗಳನ್ನು ಹೇಳ್ತಾ ಇದ್ರಿ, ಈಗ ಯಾಕೆ ನರಸಿಂಹದೇವರು ಬರ್ತಾರೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆಗಿರತ್ತಲ್ವಮ್ಮ. ಹೌದು. ಬುಧನಿಗೆ ರಾಹುವಿನ ಸಂಯೋಗ ಇರುವುದರಿಂದ ಶಕ್ತಿಯುತವಾಗಿರುವಂತಹ ಸ್ವರೂಪದಲ್ಲಿರುವ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಬೇಕು. ಹೌದಲ್ವಾ? ಸೌಮ್ಯ ಸ್ವರೂಪದಲ್ಲಿರುವಂತಹ ನಾರಾಯಣ ವೆಂಕಟೇಶ್ವರನನ್ನು ನೀವು ದರ್ಶನ ಮಾಡ್ತೀರಿ, ಎಲ್ಲ ಆಗತ್ತೆ. ಆದರೆ ಶಕ್ತಿಯುತವಾಗಿ ದೀರ್ಘವಾದ ಪ್ರಬಲವಾಗಿರುವಂತಹ ರಾಹುವನ್ನು ಸೋಲಿಸಬೇಕು ಅಂದರೆ ಲಕ್ಷ್ಮೀ ಸಮೇತ ನಾರಸಿಂಹದೇವರ ಆರಾಧನೆ ಕುಂಭರಾಶಿಯವರಿಗೆ ವಿಶೇಷವಾದಂಥ ಫಲಗಳನ್ನು ಕೊಡುತ್ತೆ. ಆ ಯುದ್ಧದಲ್ಲಿ ಕುಂಭರಾಶಿಯವರು ಗೆಲ್ಲಬಹುದು. ಯಾವ ಯುದ್ಧದಲ್ಲಿ? ರಾಹು ನಿಮ್ಮನ್ನು ಭ್ರಮೆಗೊಳಿಸುವ ಯುದ್ಧದಲ್ಲಿ, ರಾಹು ನಿಮ್ಮನ್ನು ಮೋಸ ಮಾಡುವಂತಹ ಯುದ್ಧದಲ್ಲಿ ನೀವು ಖಂಡಿತವಾಗ್ಲೂ ಗೆಲ್ಲಬಹುದು. ಈ ವಿಚಾರನ ಜಿ ಕನ್ನಡ ನ್ಯೂಸ್ನ ವಾಹಿನಿಯ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಈ ವಿಚಾರವನ್ನು ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿಕೊಂಡಿದ್ದೇ ಆದರೆ ರಾಹುವಿನ ಭಯದಿಂದಾಗಲಿ ಅಥವಾ ರಾಹು ನಿಮ್ಮ ಹತ್ರ ಏನೇನು ತಂತ್ರಗಳನ್ನು ಮಾಡ್ತಾ ಇದ್ದಾರಲ್ಲ ಅದೆಲ್ಲದರಿಂದ ನೆಮ್ಮದಿಯುತವಾಗಿ ಖರ್ಚಿಲ್ಲದೇನೆ ಈಚೆ ಬರ್ಬೋದು. ಓಕೆ, ಧನ್ಯವಾದ ಗುರೂಜಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತು ಕುಂಭರಾಶಿಯ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ. ಎಲ್ಲರಿಗೂ ಒಳ್ಳೆಯದಾಗಲಿಮ್ಮ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 4ನೇ ತಾರೀಕುವರೆಗೂ ನಾನು ಆಶ್ರಮದಲ್ಲೇ ಇರ್ತೀನಿ. ಬಂದು ಮಾತನಾಡಿಸ್ಕೊಂಡು ಹೋಗಿ, ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ಡಿಸೆಂಬರ್ 4ನೇ ತಾರೀಕಿನವರೆಗೂ ಗುರುಗಳ ಆಶ್ರಮದಲ್ಲಿ ಒಂದು ಗುರುಚರಿತ್ರ ಪಾರಾಯಣ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ನೀವು ಕೂಡ ಭಾಗಿಯಾಗ್ಬೋದು. ಯಾವುದೇ ಶುಲ್ಕ ಇರೋದಿಲ್ಲ. ಜೊತೆಗೆ ಎಲ್ಲ ವರ್ಗದವರು ಇದರಲ್ಲಿ ಭಾಗಿಯಾಗ್ಬೋದು. ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿಯಿಂದ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರೂಜಿ, ಆನಂದ ಸೇವಾ ಸದನ ಟ್ರಸ್ಟ್, ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ, ಜವರೇಗೌಡ ನಗರ, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9663590911.